ಸಾಧನೆ ಮಾಡಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಲೆ ಚಪ್ಪಾಲೆ ಚಪ್ಪಾಲೆ. ನೀರುಳ್ಳಿ ಇದೆ, ಆಮೇಲೆ ಕ್ಯಾರೆಟ್ ತಂದಿದ್ದಾರೆ, ಪಾತ್ರೆ ಸೌಂಡ್ ಬಾರಿ ಜೋರುಂಟು. ನಾವು ಇರುವಂಥದ್ದು ಒಬ್ಬರು 2 3 4 5 ಮಂದಿ ಕೂಡ ಈ ಏನು ಕಾಣ್ತಾ ಇದೆ ಈ ಹಗ್ಗಗಳನ್ನು ಹಿಡ್ಕೊಂಡು ಸಾಹಸಮಯವಾಗಿ ಚಾರಣವನ್ನು ಮಾಡಲಿದ್ದೇವೆ. ಗೈಸ್, ಆರ್ ಯು ರೆಡಿ? Yes, ready. ಬನ್ನಿ ಗೈಸ್, ಹೋಗುವ. ವ್ಯೂ ಸೂಪರ್ ಗೈಸ್, ಸೂಪರ್ ಆಗಿದೆ ವ್ಯೂ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಗೈಸ್, ಸೂಪರ್ ಆಗಿದೆ. ಗಾಯ್ಸ್, ಚರ್ಮುರಿ ಮಾಡ್ಲಿಕ್ಕೆ ನಾ ರೆಡಿ, ನೀವು ರೆಡಿನಾ? ಎಸ್, ಎಲ್ಲರೂ ಬನ್ನಿ. ಸ್ನೇಹಿತರೆ, ಇವನಿಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತೆ ಅಡಿಗೆ ಮಾಡಿ. ಸೊ ಚರ್ಮುರಿ ಮಾಡೋದನ್ನು ಇವನಿಗೆ ಬಿಟ್ಟುಕೊಟ್ಟೆ, ಇವನೇ ಮಾಡಲಿ. ನೋಡ್ತಾ ಇರ್ಬೋದು ಹೋಗ್ತಾ ಇರುವಂಥದ್ದು. ಇವನ ಹೆಸರು ಅಖಿಲೇಶ್, ಇವನ ಹೆಸರು ಪುಕಿಲೇಶ್ ಅಂತ. ನಮಸ್ಕಾರ ಸ್ನೇಹಿತರೆ, ನಾವು ಇವಾಗ ಹೊರಟಿರುವಂಥದ್ದು ಒಂದು ಹೈಡೆಡ್ ಜೆಮ್. ನನ್ನ ಊರಿನಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಆ ಒಂದು ಕಪ್ಪು ಬಂಡೆಕಲ್ಲಿಗೆ ಹತ್ತುವಂಥದ್ದು. ಆ ಬಂಡೆಕಲ್ಲಿನ ದೃಶ್ಯ ನೀವು ನೋಡ್ತೀರಾ? ಎಸ್, ಇಲ್ಲಿ ನೋಡಿ, ಕಾಣ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ಕಾಣಲಿಕ್ಕೆ. ಅದು ನಡು ಕಾಡಿನ ಮಧ್ಯದಲ್ಲಿ ಇರುವಂಥದ್ದು. ನಾನು ಒಬ್ಬನೇ ಹೋಗ್ತಾ ಇಲ್ಲ, ನನ್ನೊಂದಿಗೆ ಒಂದು ಟೀಮೇ ಇದೆ. ನನ್ನ ಬ್ಯಾಕ್ ಸೈಡಲ್ಲಿ ಕಾಣ್ಬೋದು ನಿಮಗೆ, ಇದು ನನ್ನ ಟೀಮ್. ಗಾಯ್ಸ್, ಆರ್ ಯು ರೆಡಿ? ಎಸ್. ವೀಕ್ಷಕರೇ, ಹೊರಟಿದ್ದಾರೆ. ಸೈಕಲ್ ಎಲ್ಲ ಪಾರ್ಕ್ ಮಾಡಿ ಈ ಕಡೆ. ಇವನೊಬ್ಬ ಸ್ಕೂಲ್ಗೆ ಬಂದಿದ್ದಾನೆ. ಗಾಳಿ ಬರ್ತಾ ಇದೆ. ಸ್ನೇಹಿತರೆ, ಮಳೆ ಬರ್ಬೋದು, ಬಿಸಿಲಿರ್ಬೋದು, ಇವೆಲ್ಲವನ್ನು ಎದುರಿಸಿಕೊಂಡು ನಾವು ಈ ಕಲ್ಲಿಗೆ ಹತ್ತುವಂಥದ್ದು ನನ್ನ 2ನೇ ವ್ಲಾಗ್. ಇದು ನಿಮ್ಮ ಸಪೋರ್ಟ್ ನಿರಂತರ ಇರಲಿ. ಸ್ನೇಹಿತರೆ, ಇವರೊಂದಿಗೆ ನಾನು ಕೂಡ ಹೋಗ್ತಾ ಇರುವಂಥದ್ದು. ಅಲ್ಲಿ ಹೋಗಿ ಒಂದು ಚರ್ಮುರಿ ಮಾಡುವ ದೃಶ್ಯವನ್ನೆಲ್ಲ ತೋರಿಸಿ. ಅದಕ್ಕಿಂತಲೂ ಮೊದಲದಾಗಿ ಇದು ಬಹಳ ಸಾಹಸಮಯವಾಗಿದೆ. ಇದು ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಎಂಬ ಗ್ರಾಮದಲ್ಲಿರುವ ಒಂದು ಹೈಡೆಡ್ ಜೆಮ್. ಅದೆಷ್ಟೋ ಈ ಊರಿನ ಜನರು ಬಂದು ಈ ಕಲ್ಲನ್ನು ಹತ್ತಿದ್ದಾರೆ. ಗಾಯ್ಸ್, ಹತ್ತುವಂತಹ ದೃಶ್ಯ ನೀವು ನೋಡ್ಬೋದು. ಈ ರೀತಿಯಾಗಿದೆ. ನಮಗೆ ಆ ಕಲ್ಲು ಕಾಣಿಸ್ತಾ ಇರ್ಬೋದು. ಇದು ನಮ್ಮ ಅಕ್ಕಪಕ್ಕದಲ್ಲಿರುವ ಕೋನಾಜಿ ಕಲ್ಲು ಅಲ್ಲ, ಮತ್ತು ಗಡೇಯಿ ಕಲ್ಲು ಅತಿ ಫೇಮಸ್, ನಿಮ್ಗೆ ಗೊತ್ತಿರ್ಬೋದು. ಅದು ಕೂಡ ಅಲ್ಲ, ಅದರ ಒಂದು ತಮ್ಮ ಅಂತ ಹೇಳ್ಬೋದು. ಈ ರೀತಿಯಾಗಿ ಸ್ನೇಹಿತರೆ, ಈ ರೀತಿಯಾಗಿ ಸಣ್ಣ ಸಣ್ಣ ಮೆಟ್ಲು ಥರ ಇದೆ. ಇದನ್ನು ಹತ್ಕೊಂಡು ಹೋಗ್ಬೇಕು. ನೋಡ್ತಾ ಇರ್ಬೋದು ಹೋಗ್ತಾ ಇರುವಂಥದ್ದು. ಇವನ ಹೆಸರು ಅಖಿಲೇಶ್, ಇವನ ಹೆಸರು ಪುಕಿಲೇಶ್ ಅಂತ. ಎಸ್, ತುಂಬ ಅದ್ಭುತವಾದ ಸ್ಥಳ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರ್ಬೋದು. ಇನ್ನೂ ಒಂದು 50% ನಾವು ಹತ್ತಿ ಆಯಿತು ಅಂತ ಅನಿಸ್ತಾ ಇದೆ ನನಗೆ. ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ. ಸ್ನೇಹಿತರೆ ನೋಡ್ಬೋದು, ಈ ರೀತಿಯಾಗಿ ಈಗ ಬಲ್ಲೆಗಳೆಲ್ಲ ಇದೆ. ಇದರ ಒಳಗಡೆಯಿಂದ ಹೋಗ್ಬೇಕು. ಇನ್ನು ಎಷ್ಟಿದೆ? ಎಸ್ ಸ್ನೇಹಿತರೆ, ಈ ಕಾಡು ಮಧ್ಯದಲ್ಲಿರುವಂತಹ ಈ ಸ್ಥಳಕ್ಕೆ ಹೋಗುವಂತಹ ಮೆಟ್ಟಿಲುಗಳು, ಇದು ಮೆಟ್ಟಿಲುಗಳಲ್ಲ, ಕಲ್ಲುಗಳೇ, ಒಂಥರ ಮೆಟ್ಟಿಲುಗಳ ಹಾಗೆ ನಮಗೆ ಹೆಲ್ಪ್ ಆಗ್ತಾ ಇದೆ. ಒಬ್ಬರಿ ನೀವು ಹೋಗಿ. ಎಸ್ ಸ್ನೇಹಿತರೆ, ನಾವು ಈಗ ಒಂದು 70% ಈ ಕಲ್ಲನ್ನು ಹತ್ತಿಯಾಗಿದೆ. ಇನ್ನೇನೊಂದು 30% 30% ಇದೆ. ಆ 30% ಕೂಡ ಬಹಳ ಭಯಾನಕವಾಗಿದೆ, ಅಷ್ಟೇ ಸಾಹಸಮಯವಾಗಿದೆ. ಇದು ಈ ವಿಡಿಯೋದ ರಿಯಲ್ ಹೈಪ್ ಅಂತ ಹೇಳ್ಬೋದು. ಆ ದೃಶ್ಯವನ್ನು ಖಂಡಿತವಾಗಿಯೂ ನಿಮಗೆ ತೋರಿಸಲೇಬೇಕು. ನೋಡಿ, ಈ ಕಲ್ಲಿನ ನಡುವಳಿಗೆ ನಡ್ಕೊಂಡು ಹೋಗ್ತಾ ಇರುವಂಥದ್ದು. ಆಲ್ರೆಡಿ ನಮ್ಮ ಗಾಯ್ಸ್ ಎಲ್ಲ ಕಾಯ್ತಾ ಇದ್ದಾರೆ ಆ ಒಂದು ಚಾರಣಕ್ಕೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗಾಯ್ಸ್. ಆರ್ ಯು ರೆಡಿ? ಸ್ನೇಹಿತರೆ, ಇದಾಗಿದೆ ದಟ್ ವಾಸ್ ಮೈನ್ ಪ್ಲೇಸ್ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡಲು ಹೋಗಿರುವಂತಹ ಬಹುಮುಖ್ಯವಾದಂತಹ ಒಂದು ಸ್ಥಳ ಇದುವೇ. ನೋಡಿ, ಈ 2 ಕಲ್ಲುಗಳ ಸೆರಿಯ ನಡುವನ್ನು ಈ ಏನು ಹಗ್ಗಗಳೆಲ್ಲ ಏನು ಕಾಣ್ತಾ ಇದೆ, ಈ ಹಗ್ಗಗಳನ್ನು ಹಿಡ್ಕೊಂಡು ಸಾಹಸಮಯವಾಗಿ ಚಾರಣ ಮಾಡಬೇಕಾಗಿದೆ. ನಾವು ಇರುವಂಥದ್ದು ಒಬ್ಬರು 2 3 4 5 ಮಂದಿ ಕೂಡ ಈ ಏನು ಕಾಣ್ತಾ ಇದೆ ಈ ಹಗ್ಗಗಳನ್ನು ಹಿಡ್ಕೊಂಡು ಸಾಹಸಮಯವಾಗಿ ಚಾರಣವನ್ನು ಮಾಡಲಿದ್ದೇವೆ. ಗೈಸ್, ಆರ್ ಯು ರೆಡಿ?
ಸ್ನೇಹಿತರೆ, ತಣ್ಣನೆಯ ಗಾಳಿ ಬೀಸ್ತಾ ಇದೆ. ಈ ಗಾಳಿ ಬೀಸುತ್ತಿರುವಾಗಲೇ ಒಂದು ಸಲ ಇಲ್ಲಿಯ ಕ್ಲೈಮೇಟ್ ಹೇಗಿದೆ ಅಂತ ಹೇಳಿದರೆ, ಒಂದು ಸಲ ಮಳೆ ಬರ್ತಾ ಇದೆ, ಒಮ್ಮೆ ಮಳೆ ನಿಲ್ತಾ ಇದೆ. ನೋಡಿ, ಈ ಸಾಹಸಮಯವಾದ ಚಾರಣ ಆಲ್ರೆಡಿ ಒಬ್ಬ ಹತ್ತಿ ಆಗಿದೆ. ಇನ್ನು 4 ಹೆಸರು ಇದ್ದಾರೆ, 4 ಮಂದಿ ಹತ್ತಾ ಇರುವಂಥದ್ದು. ಎಸ್, ಬಹಳ ಅದ್ಭುತವಾದ ದೃಶ್ಯಗಳು ಸೆರೆ ಹಿಡಿತಾ ಇದೆ ಇಲ್ಲಿ. ಆ ಹಗ್ಗಗಳನ್ನು ಹತ್ಕೊಂಡು ಹೋಗುವುದೇ ಒಂದು ರೀತಿಯ ಸಾಹಸ ಥರ ಫೀಲ್ ಆಗ್ತಾ ಇತ್ತು. ನಾವೆಲ್ಲ ನಲಿಕಲಿ ಒಂದು 5ನೇ ಕ್ಲಾಸ್ಗೆಲ್ಲ ಹೋಗ್ತಾ ಇರುವಾಗ ಮೇ ಬಿ ನಾವು ಹತ್ತಿರುವಂಥದ್ದು ಈ ಪ್ಲೇಸಿಗೆ. ಅವಾಗ ನಮ್ಗೆ ಏನೋ ಒಂದು ದೊಡ್ಡ ಸಾಹಸ ಮಾಡಿದಾಗೆ ಕಾಣ್ತಾ ಇತ್ತು. ಸೊ ನಾನೀಗ ಬನ್ನಿ ಬನ್ನಿ ಗಾಯ್ಸ್, ಹೋಗುವ. ವ್ಯೂ ಸೂಪರ್ ಗಾಯ್ಸ್, ಸೂಪರ್ ಆಗಿದೆ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಗಾಯ್ಸ್, ಸೂಪರ್ ಆಗಿದೆ ಗಾಯ್ಸ್. ತುಂಬ ಕ್ರೇಜಿ ಆಗಿದೆ, ತುಂಬ ಅಂದರೆ ತುಂಬ ಕ್ರೇಜಿ ಆಗಿದೆ. ಅಪ್ಪ, ನಾನಿಂದ ಹತ್ತಾ ಇದ್ದೀನಿ, ಹತ್ತೇ ಬಿಟ್ಟೆ. ಸಾಧನೆ ಮಾಡಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ ಚಪ್ಪಾಳೆ, ಕೈ ಕೊಡ್ರು. ಅಪ್ಪ, ಬೇಡ ಬೇಡ, ನಾನೇ ಹತ್ತೀನಿ. ಎಸ್, ಇಲ್ಲಿಗೆ ಗಾಯ್ಸ್ ಒಂದು 90% ಚಾರಣ ಮುಗಿತಾ ಇದೆ. ಬ್ಯಾಕ್ ವ್ಯೂ ನೋಡ್ತಾ ಇರ್ಬೋದು ನೀವು, ಕಾಣ್ತಾ ಇದೆ ನಿಮಗೆ ಬ್ಯಾಕ್ ಸೈಡ್ ವ್ಯೂ ಹೇಗೆ ಕಾಣ್ತಾ ಇದೆ. ಗಾಯ್ಸ್, ನೀವು ಕಾಣ್ತಾ ಇರ್ಬೋದು, ಇದು ಫೈನಲ್ ವ್ಯೂ ಪಾಯಿಂಟ್ ನೋಡಲಿಕ್ಕೆ ಹೋಗುವಂಥದ್ದು. ಆ ದೃಶ್ಯ ನಿಮಗೆ ತೋರಿಸ್ತೀನಿ. ಕೈ ಕೊಟ್ಟರೆ ನನಗೆ ಹೆದರಿಕೆ ಆಗ್ತಾ ಉಂಟು. ನೋಡು, ಹೆಲ್ಪ್ ಮಾಡ್ತಾನೆ ನೋಡು, ನನ್ನ ಫ್ರೆಂಡ್. ಫೈನಲಿ ವಿ ಆರ್ ರೀಚ್ ಗಾಯ್ಸ್. ಔಸಮಾಗಿದೆ. ನಾನು ಅವಾಗ ಹೇಳ್ತಾ ಇದ್ದೆ ಗಡೈ ಕಲ್ಲು ಅಂತ. ಆ ಗಡೈ ಕಲ್ಲು ನಮಗೆ ಕಾಣ್ತಾ ಇದೆ ನೋಡಿ, ಅಲ್ಲಿದೆ ನೋಡಿ ಗಡೈ ಕಲ್ಲು. ಸ್ನೇಹಿತರೆ, ಇದು ನಮ್ಮ ಟಾಪ್ ವ್ಯೂ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ ನೋಡಿ. ಸುತ್ತಲೂ ಕಾಡು ಪ್ರದೇಶ. ಈ ಕಾಡು ಪ್ರದೇಶದ ಮೇಲೆ ಒಂದು ಕಲ್ಲಿರುವಂಥದ್ದು. ಆ ಕಲ್ಲಿನ ಮೇಲೆ ನಾವು ಹತ್ತಿರುವಂಥದ್ದು. ಗಾಯ್ಸ್, ಚರ್ಮುರಿ ಮಾಡ್ಲಿಕ್ಕೆ ನಾ ರೆಡಿ, ನೀವು ರೆಡಿನಾ? ಎಲ್ಲರೂ ಬನ್ನಿ. ವೀಕ್ಷಕರೇ, ಇದೀಗ ನಾವು ಚರ್ಮುರಿ ಮಾಡುವಂತಹ ಸಮಯ. ನಾವು ಈ ಕಲ್ಲಿಗೆ ಹತ್ತಿದ ಮೇಲೆ ಚರ್ಮುರಿ ಮಾಡಬೇಕಂತ ಹೇಳಿದ್ದೆ. ಎಸ್, ಚರ್ಮುರಿ ಮಾಡಲಿಕ್ಕೆ ಬೇಕಾಗಿರುವಂತಹ ಐಟಮ್ಗಳೆಲ್ಲ ಇಲ್ಲಿ ಕಾಣ್ಬೋದು. ಟೊಮೆಟೊ ಹಣ್ಣು ಇದೆ, ಈರುಳ್ಳಿ ಇದೆ, ಆಮೇಲೆ ಕ್ಯಾರೆಟ್ ತಂದಿದ್ದಾರೆ, ಪಾತ್ರೆ ಸೌಂಡ್ ಬಾರಿ ಜೋರು ಉಂಟು. ಸ್ನೇಹಿತರೆ, ಇವನಿಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಅಂತೆ ಅಡಿಗೆ ಮಾಡಿ. ಸೊ ಚರ್ಮುರಿ ಮಾಡೋದನ್ನು ಇವನಿಗೆ ಬಿಟ್ಟುಕೊಟ್ಟೆ, ಇವನೇ ಮಾಡಲಿ. ಸ್ನೇಹಿತರೆ, ನಮ್ಮ ಕಟಿಂಗ್ ಎಲ್ಲ ಇತ್ತು, ನಾನೇ ಕಟ್ ಮಾಡಿದ್ದು. ಫೈನಲಿ ನಮ್ಮ ಎಕ್ಸ್ಪೀರಿಯನ್ಸ್ ಕಟ್ ಮಾಡಿದ್ದಾನೆ. ಸೊ ಚರ್ಮುರಿ ಮಾಡಿ ನೋಡೋಣ. ಎಸ್, ಚರ್ಮುರಿ ಇದಕ್ಕೆ ಒಂದು ಪಾತ್ರೆಗೆ ಹಾಕಿದ್ವಿ. ನಾವು ಕಟ್ ಮಾಡಿದಂತಹ ಎಲ್ಲ ತರಕಾರಿಗಳನ್ನು ಹಾಕುವ. ಗಾಯ್ಸ್, ರುಚಿಗೆ ತಕ್ಕ ಉಪ್ಪು. ಎಣ್ಣೆ ಇಲ್ಲ ಗಾಯ್ಸ್, ಎಣ್ಣೆ ಇಲ್ಲದ ಸ್ಪೆಷಲ್ ಚರ್ಮುರಿ ನಮ್ದು. ಕಲ್ಲಿನ ತುದಿಯಲ್ಲಿ ಚರ್ಮುರಿ ನಮ್ದು ಫಿನಿಶ್ ಆಗಿದೆ ವೀಕ್ಷಕರ ಮೂಲಕ. ಗಾಯ್ಸ್, ಟೇಸ್ಟ್ ಮಾಡುವ. ಎಣ್ಣೆ ಇಲ್ಲದ ಸ್ಪೆಷಲ್ ಚರ್ಮುರಿ. ನಿಮ್ಗೆ ಬೇಕಾ ಗಾಯ್ಸ್ ಚರ್ಮುರಿ? ಕಮೆಂಟ್ ಮಾಡಿ ಗಾಯ್ಸ್. ತೊಂದರೆ ಇಲ್ಲ, ಚೆನ್ನಾಗಿದೆ, ನನಗೆ ಸಾಕು. ಗಾಯ್ಸ್, ಇಲ್ಲಿಗೆ ನನ್ನ ವ್ಲಾಗ್ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.